ಅದು ದಶಕಗಳ ಹಿಂದೆ ನಿರ್ಮಾಣವಾಗಿರೋ ಶಾಲಾ ಕಟ್ಟಡ 5 ಕೋಣೆಗಳಿದ್ದು 600 ಮಕ್ಕಳು ಅಲ್ಲಿ ಕಲಿತಿದ್ದಾರೆ. ಆದರೆ 4-5 ವರ್ಷಗಳಿಂದ ಕಟ್ಟಡ ಕುಸಿಯೋ ಹಂತಕ್ಕೆ ತಲುಪಿದ್ದು ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳ್ತಿದ್ದಾರೆ. ಚಾವಣಿಯ ಸಿಮೆಂಟು ಕಿತ್ತು ಕಂಬಿಗಳು ಮೇಲೆದ್ದಿವೆ. ಒಂದು ಕಡೆ ಜೀವ ಕೈಯಲ್ಲೇ ಹಿಡಿದು ಮಕ್ಕಳು ಪಾಠ ಕೇಳ್ತಿದ್ರೆ, ಮತ್ತೊಂದಿಷ್ಟು ಮಕ್ಕಳು ಅಸ್ಥಿಪಂಜರದಂತಹ ಕಟ್ಟಡದಿಂದ ಹೊರಬಂದು ಮರದ ನೆರಳಲ್ಲಿ ಪಾಠ ಕೇಳ್ತಿದ್ದಾರೆ. ಬೀಳೋ ಹಂತ ತಲುಪಿರುವ ಇದು ಯಾದಗಿರಿಯ ಶಹಾಪುರ ತಾಲೂಕಿನ ರಸ್ತಾಪುರ ಶಾಲೆ. ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳ್ತಿದ್ದಾರೆ. ಶಾಲೆಯ 5ಕ್ಕೆ 5 ಕೋಣೆಗಳು ಬೀಳೋ ಹಂತದಲ್ಲಿವೆ. ಮೇಲ್ಛಾವಣಿ 4-5 ವರ್ಷಗಳಿಂದ ಕುಸಿಯುತ್ತಿದ್ದು ಕೆಲ ಮಕ್ಕಳು ಗಾಯಗೊಂಡಿದ್ವು. ಮಳೆಗಾಲದಲ್ಲಂತೂ ಮಕ್ಕಳು ಶಾಲೆಗೆ ಬರಲ್ಲ. ಯಾಕಂದ್ರೆ ಶಾಲೆ ಕೋಣೆಗಳು ಮಳೆ ನೀರಿನಲ್ಲಿ ಸಂಪೂರ್ಣವಾಗಿ ಸೋರುತ್ತವೆ. ಹೀಗಾಗಿ ಮಕ್ಕಳು ಶಾಲೆಯೊಳಗೆ ಕೂತು ಪಾಠ ಕೇಳಲು ಹೆದರ್ತಿದ್ದಾರೆ. 4ನೇ ಕ್ಲಾಸ್ ಇವ್ರಿ, ಆಟ ಆಡಕ್ಕೆ ಗ್ರೌಂಡ್ ಇಲ್ಲ ರೀ, ಡ್ಯಾನ್ಸ್ ಮಾಡಕ್ಕೆ ಜಾಗ ಇಲ್ಲ ರೀ, ಊಟ ಮಾಡಕ್ಕೆ 3 ತಂಡ ಆಗ್ತದ್ರಿ. ಕ್ಲಾಸು 1, 2, 3 ಇಂಗ್ಲೀಷ್ ಮೀಡಿಯಮ್ ಕಡೆಕ್ಕೆ 1 ಕ್ಲಾಸ್ನ 3 ಕ್ಲಾಸ್ ನಡಿತೇವ್ರಿ. ಹೈಸ್ಕೂಲ್ 5 ಅಣ್ಣ ಅಕ್ಕಂದರು ಹೈಸ್ಕೂಲ್ ಬಿಡ್ಲಿಂಗ್ ಹೋಗ್ತಾರೆ. ಬುಚ್ಚಿ ಬೀಳ್ತದ್ರಿ, ಹಂಗೆ ಆಟ ಆಡಲ್ರಿ, ಅಲ್ಲಿ ಗುಡಿ ಬಲಕ್ಕೆ ಹೋಗಿ ಕುಂದಿರ್ತೀವ್ರಿ. ಶಾಲೆಯಲ್ಲಿ ಸುಮಾರು 600 ಮಕ್ಕಳಿದ್ದಾರೆ. 5 ವರ್ಷಗಳ ಹಿಂದೆ ಇಂಗ್ಲಿಷ್ ಮಾಧ್ಯಮ ಕೂಡ ಆರಂಭಿಸಲಾಗಿತ್ತು. ಕೋಣೆಗಳ ಕೊರತೆಯಿಂದ 4-5ನೇ ತರಗತಿ ಮಕ್ಕಳನ್ನ ಶಾಲೆ ಮೈದಾನದಲ್ಲೇ ಕೂರಿಸಿ ಪಾಠ ಹೇಳ್ತಿದ್ದಾರೆ. ಇನ್ನು 2 ತರಗತಿ ಮಕ್ಕಳನ್ನ ಒಂದೇ ಕೋಣೆಯಲ್ಲಿ ಕೂರಿಸಿ ಪಾಠ ಮಾಡಲಾಗ್ತಿದೆ. ಇದಿಷ್ಟೇ ಅಲ್ಲ, 7 ಮತ್ತು 8ನೇ ತರಗತಿ ಮಕ್ಕಳಿಗೆ ಗ್ರಾಮದ ಹೊರಗಿರೋ ಪ್ರೌಢಶಾಲೆಯಲ್ಲಿ ಪಾಠ ಮಾಡಲಾಗ್ತಿದೆ. ಈ ಮಳೆಯಿಂದ ಅದರಲ್ಲಿಂದ ಇವು ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ ಈ ಒಂದು ಸ್ಕೂಲಿಗೆ. ಅದರ ಸಲುವಾಗಿ ಭಾಳ ಶಿಥಿಲಾವಸ್ಥೆಯಲ್ಲಿ ಇವೆ ಬಿಲ್ಡಿಂಗ್. ಯಾವಾಗ ಬೀಳ್ತಾವ ಗೊತ್ತಿಲ್ಲ. ಆ ಒಂದು ಬಿದ್ದಗೇಸಿ ಈಗ ಮಕ್ಕಳಿಗೆ ಅನಾಹುತ ಆಗ್ತದಂಥ ಒಂದು ಸಂಭವ ಇರೋದರಿಂದ ಈಗ ಸ್ಕೂಲ್ ಟೀಚರ್ಸ್ ಏನದ ಈಗ ಬೈಲಿಗೆ ಗ್ರೌಂಡ್ನ್ಯಾಗ 4 ಕ್ಲಾಸ್ ಹುಡುಗರಿಗೆ ಬೈಲಿನಾಗ ಕುಂದಿರ್ಸಿಗೇಸಿ ಪಾಠ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಯಾದಗಿರಿ ಜಿಲ್ಲೆ ಪ್ರತಿ ಬಾರಿ SSLC PUC ಫಲಿತಾಂಶದಲ್ಲಿ ಕೊನೆ ಸ್ಥಾನದಲ್ಲೇ ಬರುತ್ತೆ. ಆದ್ರೆ ಈ ರೀತಿ ಸಮಸ್ಯೆಗಳಿದ್ರೆ ಮಕ್ಕಳು ಓದೋದಾದ್ರೂ ಹೇಗೆ ಅಲ್ವಾ? ಅಮೀನ್ ಹೊಸೂರ್, TV9 ಯಾದಗಿರಿ.